ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ನಾನ್ ಮನೆಯಿಂದ ಹೊರಗೆ ಹೋದ್ರೆ ಸಾಕು ಸರ್, ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ರೊಕ್ಕನೇ ಬಂದಿಲ್ಲ ರೀ, ಏನ್ ಮಾಡ್ಬೇಕು ಯಪ್ಪ, ನಮಗ್ ರೊಕ್ಕನೇ ಬರಲ್ಲ, ಯಾವ ಏನ್ ಮಾಡ್ಬೇಕು, 10ನೇ ಕಂತಿನ ಹಣ ಬಂದಾವ, 11ನೇ ಕಂತಿನ ಹಣ ಬಂದಿಲ್ಲ, ನಾವ್ ಏನ್ ಮಾಡ್ಬೇಕಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು, ನಾನ್ ಮಾಡೋತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಕೇಳ್ತಾ ಇದ್ರು, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರತ್ತಾ ಇಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಬಹಳಷ್ಟು ಜನ ಇವತ್ತು ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬಹಳಷ್ಟು ಜನರಿಗೆ 11ನೇ ಕಂತಿನ ಹಣ ಸಂಪೂರ್ಣವಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗಿದೆ. ಯಾಕಂದ್ರೆ ಸುಮಾರು 15 ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರುವಂತಹ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಬಂದಿದೆ. ಜೊತೆಗೆ ನಮ್ಮ ಊರಿನಲ್ಲಿರುವವರು ಕೂಡ ಒಂದು 5-6 ಜನ ಹೇಳಿದ್ರು, ಸರ್ ನಮ್ಗೆ 11ನೇ ಕಂತಿನ ಹಣ ಇವತ್ತು ಬಂದಿದೆ ಅಂತ. ನಾನು ಮನೆಗೆ ಬಂದಾಗ ಬಹಳಷ್ಟು ಜನ ಹೇಳ್ತಾ ಇದ್ರು, ಇವತ್ತು 11ನೇ ಕಂತಿನ ಹಣ ಜಮಾ ಆಗಿದೆ ಅಂತೇಳಿ ಬಹಳಷ್ಟು ಜನ ಹೇಳ್ತಾ ಇದ್ರು. ಆ ಒಂದು ಹಣವನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ನಿಮಗೂ ಕೂಡ 11ನೇ ಕಂತಿನ ಹಣ ಜಮಾ ಆಗಿದೆಯಾ, ನಿಮ್ಮ ಜಿಲ್ಲೆಯವರಿಗೂ ಏನಾದ್ರೂ 11ನೇ ಕಂತಿನ ಹಣ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರಾ ಅನ್ನುವಂತ ಮಾಹಿತಿಯನ್ನ ಯಾವ ರೀತಿಯಾಗಿ ಮೊಬೈಲ್ ಫೋನ್ ಒಳಗಡೆ ಪರಿಶೀಲನೆಯನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಪ್ಲೇ ಸ್ಟೋರ್ ಅಂತ ಇರುತ್ತೆ, ಅದರಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಒಂದು ಆಪ್ ಸಿಗುತ್ತೆ, ಸರ್ಕಾರದ ಒಂದು ಅಪ್ಲಿಕೇಶನ್ ಇರುತ್ತೆ. ಪ್ಲೇ ಸ್ಟೋರ್ ಒಳಗಡೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ, ಏನ್ ಮಾಡ್ಬೇಕು, ಯಾವ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು, ಇಲ್ಲಿಂದ ನೇರ ನಗದು ವರ್ಗಾವಣೆ ಆಗುವಂತ ಆಪ್ ಇರುತ್ತೆ, DBT ಅಂತೇಳಿ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. DBT ಕರ್ನಾಟಕ ಅಪ್ಲಿಕೇಶನ್ ಸಿಗುತ್ತೆ ನಿಮ್ಮ ಒಂದು ಫೋನ್ ಒಳಗಡೆ. DBT ಕರ್ನಾಟಕ ಅಂತ ಇದೆ, ಇದು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇನ್ಸ್ಟಾಲೇಷನ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕೂಡ ಸುಗಮವಾಗಿ ನೋಡಿಕೊಂಡು ಅಲ್ಲಿ ಕೇಳಿರುವಂತಹ ಮಾಹಿತಿ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಆಗಿರಬಹುದು, ಆಧಾರ್ ಕಾರ್ಡ್ ಗೆ ಬರುವಂತ OTP ಅನ್ನು ಹಾಕೊಂಡು ನೀವು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದನ್ನ ಓಪನ್ ಮಾಡ್ಕೋಬಹುದು. ಓಪನ್ ಮಾಡಿದ ನಂತರ, ಯಾಕಂದ್ರೆ ಇವತ್ತು 11ನೇ ಕಂತಿನ ಜಮಾ ಆಗಿದೆಯಲ್ಲ, ಹಾಗಾಗಿ ನಾನು ನಿಮ್ಗೆ ಇದನ್ನ ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸಂಪೂರ್ಣವಾಗಿ ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ನಿಮ್ಗೆ ನೇರ ನಗದು ವರ್ಗಾವಣೆ ಅಂತೇಳಿ ಬಂದಿರುತ್ತೆ. ನೀವು ಇನ್ಸ್ಟಾಲೇಷನ್ ಮಾಡಿದಾಗ ಕೆಲವೊಂದಿಷ್ಟು 4 ಡಿಜಿಟಿನ ಒಂದು ಪಾಸ್ವರ್ಡ್ ಕೇಳಿರುತ್ತೆ. ನಿಮ್ಮ ಒಂದು ಬೆನಿಫಿಷಿಯರಿ ಯಾರಿದ್ದಾರೆ ಅವರ ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿಂದ ಸೆಲೆಕ್ಟ್ ಬೆನಿಫಿಷಿಯರ್ ಅಂತ ಬರುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಹೆಸರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಎಂಟರ್ ಪಿನ್ ಅಂತ ಇರುತ್ತೆ, ನೀವು ಕೊಟ್ಟಿರುವಂತಹ ಪಿನ್ ಅನ್ನ ಸಂಪೂರ್ಣವಾಗಿ ಹಾಕೊಂಡು ಏನ್ ಮಾಡ್ಬೇಕು, ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಪೇಮೆಂಟ್ ಸ್ಟೇಟಸ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಗೃಹಲಕ್ಷ್ಮಿ ಅಂತ ಇದೆ, ಅನ್ನಭಾಗ್ಯ ಇದೆ, ಎರಡು ಯೋಜನೆ ಹಣವನ್ನ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು. ಮೊದಲಿಗೆ ನಾನು ಅನ್ನಭಾಗ್ಯ ಯೋಜನೆ 11ನೇ ಕಂತಿನ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದೇನೆ. ಅನ್ನಭಾಗ್ಯ ಯೋಜನೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನೋಡಬಹುದು, ಇಲ್ಲಿಂದ ಹೆಂಗ್ ನೋಡೋದು ಸರ್ 11ನೇ ಕಂತಿನ ಹಣ ಅಂತ ಯಾವ ರೀತಿಯಾಗಿ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ನೀವು ಮೊದಲಿಗೆ ನೋಡಬಹುದು, ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆದು 4-8-4-2024 ಒಂದಾಗಿದೆ, 2, 3, 4, 5, 6, 7, 8, 9, 10, 11ನೇ ಕಂತಿನ ಹಣ ಇವರಿಗೆ ಸಂಪೂರ್ಣವಾಗಿ ಜಮಾ ಆಗಿರುವಂತದ್ದು. ಹಾಗಾದ್ರೆ 11ನೇ ಕಂತಿನ ಹಣ ಇವರಿಗೆ ಯಾವಾಗ ಜಮಾ ಆಗಿದೆ ಸರ್ ಅನ್ನೋದನ್ನ ನಾವು ನೋಡಿದಾಗ, ಇಲ್ಲಿ 11/7/2024 680 ರೂಪಾಯಿ ಸಂಪೂರ್ಣವಾಗಿ ಇವರಿಗೆ ಉಚಿತವಾಗಿ ಬರುವಂತ ಅಕ್ಕಿ ಹಣ ಸಂಪೂರ್ಣವಾಗಿ 11ನೇ ಕಂತಿನ ಹಣ ಇವರಿಗೆ ಜಮಾ ಆಗಿರುವಂತದ್ದು. ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇವತ್ತು ಬಹಳಷ್ಟು ಜಿಲ್ಲೆಯವರಿಗೆ ಕೂಡ ಜಮಾ ಆಗಿದೆ. ಅದನ್ನು ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ಬೇಕು ಸರ್ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಚೆಕ್ ಮಾಡ್ಕೋಬಹುದು. ಇದನ್ನ ಬ್ಯಾಕ್ ಮೇಲ್ಗಡೆ DBT ಬಾಣ ಚಿಹ್ನೆ ಇದೆ, ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಈಗ ಗೃಹಲಕ್ಷ್ಮಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಮೊದಲಿಗೆ ಇಲ್ಲಿಂದ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಜೊತೆಗೆ ಕೆಳಗಡೆ ಕಾಣಿಸ್ತಾ ಇದೆ, ನೀವು ನೋಡಬಹುದು, ಇಲ್ಲಿಂದ 22/7/2024 ಇವರಿಗೆ ಸಂಪೂರ್ಣವಾಗಿ 2,000 ರೂಪಾಯಿ ಹಣ ಅಂದ್ರೆ ಇವತ್ತೇ ಬೆಳಗ್ಗೆ ಇವರಿಗೆ 11 ರಿಂದ 12 ಗಂಟೆಗೆ ಸಂಪೂರ್ಣವಾಗಿ 2,000 ರೂಪಾಯಿ ಹಣ ಜಮಾ ಆಗಿರುವಂತದ್ದು. ಸಂಪೂರ್ಣವಾಗಿ ಡೇಟ್ ಕೂಡ ಮೆನ್ಷನ್ ಇದೆ, 2,000 ರೂಪಾಯಿ ಜಮಾ ಆಗಿರುವಂತಹ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೂ ಕೂಡ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಮಹಿಳೆಯರಿಗೆ 2,000 ರೂಪಾಯಿ ಹಣ 11ನೇ ಕಂತಿನ ಹಣ ಜಮಾ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು. ಯಾಕಂದ್ರೆ ಸುಮಾರು 15 ಜಿಲ್ಲೆಯವರಿಗೆ 11ನೇ ಕಂತಿನ ಹಣ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ನನಗೆ ಮನೆಗೆ ಬಂದಾಗ ಹೇಳಿದ್ರು, ಸರ್ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾ ಆಗಿದ್ದೀರಿ ಅಂತ ಹೇಳಿದಾಗ ನಾನು ಈ ಒಂದು ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತೋರಿಸ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿಂದ ಲೈವ್ ನೋಡಿದೀವಿ, ಸಂಪೂರ್ಣವಾಗಿ ಜಮಾ ಆಗಿರುವಂತದ್ದು.
ಓಕೆ, ಅವರಿಗೆ ಎಲ್ಲ ಕಂತಿನ ಕೂಡ ಸಂಪೂರ್ಣವಾಗಿ ಜಮಾ ಆಗಿರುವಂತ ಮಾಹಿತಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಓಕೆನಾ, ಮತ್ತೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡೋ ಮುಖಾಂತರ ನೀವು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ದಯವಿಟ್ಟು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲೋ ಯಾರು ಕೂಡ ಗೊಂದಲದಲ್ಲಿ ಹೋಗ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಯೋಜನೆ ಇನ್ನೂವರೆಗೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ, ಹಣ ಹಾಕುವುದಿಲ್ಲ ಅಂತ ಯಾವ ಒಂದು ನೋಟಿಫಿಕೇಶನ್ ಆಗಿರಬಹುದು, ಯಾರು ಕೂಡ ಪತ್ರಿಕಾ ಪ್ರಕಟಣೆ ಇನ್ನೂವರೆಗೂ ಕೂಡ ಮಾಡಿಲ್ಲ. ಯೋಜನೆ ಚಾಲು ಅದ, ಸಂಪೂರ್ಣವಾಗಿ ಇವತ್ತು ರೊಕ್ಕ ಬಂದಾವ ಅಂತ ನಾ ವಿಡಿಯೋ ಮಾಡಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನಿಮಗೂ ಕೂಡ ಇವತ್ತೆಲ್ಲ ನಾಳೆ ಈ ತಿಂಗಳ ಒಳಗೆ ಸಂಪೂರ್ಣವಾಗಿ 11ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಕೂಡ ಬಹಳಷ್ಟು ಇದೆ. ಓಕೆನಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ